ಹೆಲೋ ಫ್ರೆಂಡ್ಸ್, ಭಾರತ ಸಂವಿಧಾನ ನೋಡೋಣ ಇವತ್ತು. ಹಿನ್ನೆಲೆಯಾಗಿ ರೆಗ್ಯುಲೇಟಿಂಗ್ ಆ್ಯಕ್ಟ್ ಯಾವಾಗ ಜಾರಿಗೆ ಬಂತು ಗೆಸ್ ಮಾಡಿ. ರೆಗ್ಯುಲೇಟಿಂಗ್ ಆ್ಯಕ್ಟ್ ಜಾರಿಗೆ ಬಂದಿದ್ದು 1773ರಲ್ಲಿ. 1773ಕ್ಕಿಂತ ಮುಂಚೆ ಬಂಗಾಳದ ಗವರ್ನರನ್ನು ಅಂತ ಇತ್ತು. ಬಂಗಾಳದ ಗವರ್ನರನ್ನು 1773ರಲ್ಲಿ ಬಂಗಾಳದ ಗವರ್ನರ್ ಜನರಲ್ ಎಂದು ಹೆಸರಿಸಲಾಯಿತು. ಲಾರ್ಡ್ ವಾರನ್ ಹೇಸ್ಟಿಂಗ್ಸನ್ನು ಬಂಗಾಳದ ಮೊದಲ ಗವರ್ನರ್ ಜನರಲ್ ಆಗಿ ನೇಮಕ ಮಾಡಲಾಯಿತು. ಈ ರೆಗ್ಯುಲೇಟಿಂಗ್ ಕಾಯ್ದೆಯನ್ನು ಪಾಸು ಮಾಡುವುದರ ಮೂಲಕ ಬ್ರಿಟಿಷ್ ಸರ್ಕಾರವು ಪ್ರಥಮ ಬಾರಿಗೆ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ವ್ಯವಹಾರಗಳನ್ನು ನಿಯಂತ್ರಣ ಮಾಡಲು ಆರಂಭಿಸಿತು. ಈ 1773 ರೆಗ್ಯುಲೇಟಿಂಗ್ ಕಾಯ್ದೆ ಮೂಲಕ ಭಾರತದಲ್ಲಿ ಕೇಂದ್ರೀಕೃತ ಆಡಳಿತಕ್ಕೆ ಆಸ್ತಿಭಾರ ಹಾಕಲಾಯಿತು. ಬಂಗಾಳದ ಗವರ್ನರ್ ಜನರಲ್ನಿಗೆ ಆಡಳಿತದಲ್ಲಿ ನೆರವು ನೀಡಲು 4 ಮಂದಿ ಸದಸ್ಯರಿರುವ ಕಾರ್ಯಕಾರಿ ಮಂಡಳಿಯನ್ನು ರಚನೆ ಮಾಡಲಾಯಿತು. ಹಾಗೂ ಈ ಕಾಯ್ದೆ ಮುಖಾಂತರ ಬಾಂಬೆ ಮತ್ತು ಮದ್ರಾಸ್ ಪ್ರಾಂತ್ಯಗಳ ಗವರ್ನರ್ಗಳು ಬಂಗಾಳದ ಗವರ್ನರ್ ಜನರಲ್ನಿಗೆ ಅಧೀನ ಕೆಲಸ ಮಾಡುವ ರೀತಿ ಮಾಡಲಾಯಿತು. ಇದಕ್ಕೂ ಮುಂಚೆ ಅವೆರಡು ಸ್ವತಂತ್ರವಾಗಿ ತಮ್ಮ ಕೆಲಸ ಮಾಡ್ತಿದ್ವು. ಹಾಗೆ 1774ರಲ್ಲಿ 1+3 ಅಂದರೆ ಒಬ್ಬ ಮುಖ್ಯ ನ್ಯಾಯಾಧೀಶ ಹಾಗೂ 3 ಇತರ ನ್ಯಾಯಾಧೀಶರನ್ನು ಒಳಗೊಂಡಿರುವ ಒಂದು ಸುಪ್ರೀಂ ಕೋರ್ಟ್ನ ಕಲ್ಕತ್ತಾದಲ್ಲಿ ಸ್ಥಾಪನೆ ಮಾಡಲಾಯಿತು. ಹಾಗೆ ಕೇಂದ್ರೀಕೃತ ಆಡಳಿತಕ್ಕೆ ಆಸ್ತಿಭಾರ ಹಾಕಲಾಯಿತು. ಮೊಟ್ಟ ಮೊದಲ ಬಾರಿಗೆ ರಾಜಕೀಯ ಮತ್ತು ಆಡಳಿತಾತ್ಮಕ ಕಾರ್ಯಗಳನ್ನು ಈಸ್ಟ್ ಇಂಡಿಯಾ ಕಂಪನಿ ವಹಿಸಿತು. ಕ್ವಿಟ್ ಇಂಡಿಯಾ ಕಾಯ್ದೆ ಯಾವಾಗ ಜಾರಿ ಬಂತು? 1793, 1781, 1784, 1813. ಗೆಸ್ ಮಾಡಿ. ಕ್ವಿಟ್ ಇಂಡಿಯಾ ಕಾಯ್ದೆ 1784ರಲ್ಲಿ ಜಾರಿ ಬಂತು. 1773ರಲ್ಲಿ ಅಂದರೆ ಈ ಕಾಯ್ದೆನೇ ಯಾಕೆ ಜಾರಿ ಬಂತು ಅಂದರೆ 1773ರ ಕಾಯ್ದೆ ಏನಾದರೂ ದೋಷಗಳಿದ್ವಲ್ಲ ಅವನ್ನ ಸರಿಪಡೋದಕ್ಕೋಸ್ಕರ 1781ರ ಒಂದು ಕಾಯ್ದೆ ಬರುತ್ತೆ. ಆ ಕಾಯ್ದೆ ಮುಖಾಂತರ ಅಂದರೆ ಅದು ಅರ್ಜಿ ಸಲ್ಲಿಸ್ತಾರೆ. ಅದನ್ನು ಪಾಸ್ ಮಾಡುವುದರ ಮೂಲಕ 1784ರಲ್ಲಿ ಈ ಕ್ವಿಟ್ ಇಂಡಿಯಾ ಕಾಯ್ದೆನ ಜಾರಿಗೆ ತರ್ತಾರೆ. ಈ ಕಾಯ್ದೆಯು ವಾಣಿಜ್ಯ ಮತ್ತು ರಾಜಕೀಯ ಕಾರ್ಯಗಳನ್ನು ಸಪ್ರೇಟ್ ಮಾಡುತ್ತೆ. ವಾಣಿಜ್ಯ ವಿಷಯಗಳಿಗೆ ನಿರ್ದೇಶಕ ಮಂಡಳಿ ಅಂತ ಇರುತ್ತೆ. ಮತ್ತು ಸಿವಿಲ್, ಮಿಲಿಟರಿ ಹಾಗೂ ರೆವಿನ್ಯೂ ವಿಷಯಗಳಿಗೆ ನಿಯಂತ್ರಣ ಮಂಡಳಿಯನ್ನು ಇಂಗ್ಲೆಂಡಿನಲ್ಲಿ ಸ್ಥಾಪಿಸ್ತಾರೆ. ಇದನ್ನು ದ್ವಿಮುಖ ಸರ್ಕಾರ ಅಂತಲೂ ಕರೀತಾರೆ. ಇದನ್ನು ಆಗಲೇ 1773ರಲ್ಲಿ ಗವರ್ನರ್ ಜನರಲ್ ಸಮಿತಿ ಸದಸ್ಯರ ಸಂಖ್ಯೆ 4 ಇತ್ತಲ್ಲ, ಅದನ್ನು 3ಕ್ಕೆ ಇಳಿಸಲಾಗುತ್ತೆ ಇದೆ ಕ್ವಿಟ್ ಇಂಡಿಯಾ ಕಾಯ್ದೆಯಲ್ಲಿ. ಇದಾದ ನಂತರ ಒಟ್ಟು ಎಷ್ಟು ಚಾರ್ಟರ್ ಕಾಯ್ದೆಗಳಿವೆ? 8, 6, 3, 4. ಗೆಸ್ ಮಾಡಿ. ಒಟ್ಟು 4 ಚಾರ್ಟರ್ ಕಾಯ್ದೆಗಳಿವೆ. ಈ ಕಾಯ್ದೆ ಗವರ್ನರ್ ಜನರಲ್ನನ್ನು ಭಾರತದ ಈಸ್ಟ್ ಇಂಡಿಯಾ ಕಂಪನಿ ಸೇನಾ ಪಡೆಗಳ ಮುಖ್ಯಸ್ಥನನ್ನಾಗಿ ಮಾಡುತ್ತೆ. ಹಾಗೂ ಕಂಪನಿಗೆ ಇನ್ನು 20 ವರ್ಷಗಳ ಕಾಲ ವ್ಯಾಪಾರದಲ್ಲಿ ಭಾರತದೊಂದಿಗೆ ಏಕಸ್ವಾಮ್ಯ ಪಡೆಯುತ್ತೆ. ಸೆಕೆಂಡ್ ಚಾರ್ಟರ್ ಕಾಯ್ದೆ 1813. ಈ ಕಾಯ್ದೆ ಶಿಕ್ಷಣಕ್ಕೆ 1 ಲಕ್ಷ ರೂಪಾಯಿ ಮೀಸಲಿಡುತ್ತೆ. ಬಟ್ ಇದನ್ನು ಈ ಟೈಮ್ನಲ್ಲಿ ಬಳಸ್ಕೊಳ್ಳಲ್ಲ. ಮತ್ತು ಕ್ರೈಸ್ತ ಮಿಷನರಿಗಳನ್ನ ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್ 1833ರ ಚಾರ್ಟರ್ ಕಾಯ್ದೆ. ಇದು ಬಂಗಾಳದ ಗವರ್ನರ್ ಜನರಲ್ನನ್ನು ಭಾರತದ ಗವರ್ನರ್ ಜನರಲ್ನಾಗಿ ನೇಮಕ ಮಾಡ್ತಾರೆ. ಮೊಟ್ಟ ಮೊದಲ ಬಾರಿಗೆ ಭಾರತದ ಗವರ್ನರ್ ಜನರಲ್ ಆಗಿ ಲಾರ್ಡ್ ವಿಲಿಯಂ ಬೆಂಟಿಕ್ ಅವರು ನೇಮಕ ಆಗ್ತಾರೆ. ಈ ಹಿಂದೆ ಯಾವ ಕಾಯ್ದೆಗಳು ಅಂದರೆ ಕಾನೂನುಗಳು ರೂಪಿಸಿದ್ವು ಅವನ್ನ ಕಾಯ್ದೆಗಳಂತ ಕರಿತಿದ್ದಿಲ್ಲ. ಅವನ್ನ ನಿಯಮಗಳಿಂದ ಅವನ ಹಿಂದೆ ನೇಮಿಸಿದ ಕಾನೂನುಗಳನ್ನು ನಿಯಮಗಳೆಂದು. ಆಗ 1833 ಅಂದರೆ ಈ ಪ್ರೆಸೆಂಟ್ ಇದೆಯಲ್ಲ, ಈ ಕಾಯ್ದೆಯಿಂದ ರೂಪಿಸಲ್ಪಟ್ಟ ಕಾನೂನುಗಳನ್ನು ಕಾಯ್ದೆಗಳೆಂದು ಕರೆಯಲು ಆರಂಭಿಸ್ತಾರೆ. ಹಾಗೆ ಲಾರ್ಡ್ ಮೆಕಾಲೆ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಾನೂನು ಆಯೋಗವನ್ನು ನೇಮಕ ಮಾಡ್ತಾರೆ. ಈ ಮೆಕಾಲೆ ಅವರನ್ನು ನಾಗರಿಕ ಸೇವೆಗಳ ಪಿತಾಮಹ ಅಂತಲೂ ಕರೀತಾರೆ. ನೆಕ್ಸ್ಟ್ 1853ರ ಕಾಯ್ದೆ. ಈ ಕಾಯ್ದೆ ಭಾರತದಲ್ಲಿ ಸಂಸದೀಯ ಪದ್ಧತಿ ಪ್ರಾರಂಭ ಆಗುತ್ತದೆ. ಗವರ್ನರ್ ಜನರಲ್ ಕೌನ್ಸಿಲ್ ಕಾರ್ಯಗಳನ್ನು ಶಾಸಕಾಂಗೀಯ ಮತ್ತು ಕಾರ್ಯಾಂಗೀಯ ಎಂದು ಪ್ರತ್ಯೇಕ ಮಾಡ್ತಾರೆ. ಗವರ್ನರ್ ಜನರಲ್ನ ಕೌನ್ಸಿಲ್ ಕಾರ್ಯಗಳನ್ನು ಲೆಜಿಸ್ಲೇಟಿವ್ ಕೌನ್ಸಿಲ್ನ ಎಂಬ
ಲೆಜಿಸ್ಲೇಟಿವ್ ಕೌನ್ಸಿಲ್ಸ್ ಎಂಬ 6 ಜನ ಸದಸ್ಯರನ್ನು ಗವರ್ನರ್ ಜನರಲ್ ಕೌನ್ಸಿಲ್ಗೆ ಸೇರ್ಪಡೆ ಮಾಡಲು ಅವಕಾಶ ನೀಡ್ತಾರೆ. ಈ ಲೆಜಿಸ್ಲೇಟಿವ್ ಕೌನ್ಸಿಲ್ ಏನಿರುತ್ತೆ ಇದು ಮಿನಿ ಸಂಸತ್ತಿನಂತೆ ಕಾರ್ಯನಿರ್ವಹಿಸುತ್ತೆ. ಈ ಕಾಯ್ದೆಯಿಂದ ಮತ್ತೆ ಯಾರ್ಯಾರು ಸರ್ಕಾರಿ ನೌಕರಿ ತಗೋಬೇಕಂತಿದ್ದಾರೆ ಅವರು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಬರೆದು ಸರ್ಕಾರಿ ಕೆಲಸಕ್ಕೆ ಆಯ್ಕೆ ಆಗ್ತಾರೆ. ಈ ಕಾಯ್ದೆಯಿಂದ ಉನ್ನತ ನಾಗರಿಕ ಸೇವೆಗಳು ಯಾವಿದಾವೆ ಅವುಗಳನ್ನು ಭಾರತೀಯರು ಕೂಡ ತಗೊಳ್ಳೋ ಚಾನ್ಸ್ ಸಿಗುತ್ತೆ. ಅಂದರೆ ಮೊದಲೆಲ್ಲ ಅವರೇ ನೇಮಕ ಮಾಡ್ತಿದ್ರು, ಮತ್ತು ಕೆಳಗಿನ ಕೆಲಸ ಇರ್ತಿದ್ವು. ಯಾರೂ ಉನ್ನತ ಮಟ್ಟದ ಹುದ್ದೆಯಲ್ಲಿ ಇರ್ತಿದ್ದಿಲ್ಲ. ಇದರಿಂದ ಉನ್ನತ ಮಟ್ಟದ ಹುದ್ದೆಗೆ ಭಾರತೀಯರು ಆಯ್ಕೆಯಾಗಲು ಒಂದು ಅವಕಾಶ ಸಿಗುತ್ತೆ. 1854ರಲ್ಲಿ ಮೆಕ್ಕಲ ಸಮಿತಿಯನ್ನು ನೇಮಕ ಮಾಡ್ತಾರೆ. ನೆಕ್ಸ್ಟ್ 1858ರ ಭಾರತ ಸರ್ಕಾರದ ಕಾಯ್ದೆ. ಇಲ್ಲಿ 1858ರ ಭಾರತದ ಗವರ್ನರ್ ಜನರಲ್ನನ್ನು ಭಾರತದ ವೈಸ್ರಾಯ್ ಎಂದು ನೇಮಕ ಮಾಡಿದೆ. 1858ರಲ್ಲಿ ಭಾರತದ ಗವರ್ನರ್ ಜನರಲ್ನನ್ನು ಭಾರತದ ವೈಸ್ರಾಯ್ ಅಂತ ಕರೆಯಲು ಆರಂಭಿಸ್ತಾರೆ. ಭಾರತದ ಮೊದಲ ವೈಸ್ರಾಯ್, ಅದು ಟೈಪಿಂಗ್ ಮಿಸ್ಟೇಕ್ ಆಗಿದೆ, ಲಾರ್ಡ್ ಕ್ಯಾನಿಂಗ್. ಈ ಕಾಯ್ದೆ ಬರುವಾಗ ಅಂದರೆ 1852 ದಂಗೆ ಆಗಿರುತ್ತೆ. ಆದ ಕಾರಣ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ ಇಲ್ಲಿಗೆ ಕೊನೆಗೊಂಡು ಭಾರತವು ಬ್ರಿಟಿಷ್ ರಾಣಿ ಅಂದರೆ ರಾಣಿ ವಿಕ್ಟೋರಿಯಾ ಅವರನ್ನು ನೇರ ಆಡಳಿತವಾಗಿ ಒಳಪಡುತ್ತೆ. ಅವರು ಆಡಳಿತಕ್ಕೆ ನೇರವಾಗಿ ಒಳಪಡುತ್ತೆ ಬ್ರಿಟಿಷ್ ರಾಣಿ ನೇರ ಆಡಳಿತಕ್ಕೆ. ಭಾರತದ ರಾಜ್ಯ ಕಾರ್ಯದರ್ಶಿ ಅಂತ ಭಾರತ ರಾಜ್ಯ ಕಾರ್ಯದರ್ಶಿ ಎಂಬ ಹೊಸ ಕ್ಯಾಬಿನೆಟ್ ಮಂತ್ರಿಯನ್ನು ಲಂಡನ್ನಲ್ಲಿ ರಚನೆ ಮಾಡ್ತಾರೆ. ಇದಕ್ಕೆ ಭಾರತದ 15 ಸದಸ್ಯರು ಸಲಹಾ ಮಂಡಳಿಯ ಸಹಾಯವಿತ್ತು. ಇದು ಭಾರತ ಸರ್ಕಾರ ಮತ್ತು ಬ್ರಿಟಿಷ್ ಸರ್ಕಾರದ ಮಧ್ಯೆ ಕೊಂಡಿಯಾಗಿ ಕಾರ್ಯನಿರ್ವಹಿಸುತ್ತೆ. ಅಂದರೆ ಏನು ಭಾರತ ಸರ್ಕಾರ ಮತ್ತು ಬ್ರಿಟಿಷ್ ಅಲ್ಲಿ ಏನೇನು ನಡೀತಿದ್ದು ನೋಡಿ ಅವೆರಡರ ನಡುವೆ ಇವರು ಕೊಂಡಿಯಾಗಿ ಕೆಲಸ ಮಾಡ್ತಿದ್ದರು ಇವರು 15 ಜನ ಸದಸ್ಯರು. ಹಾಗೆ ದ್ವಿಸರ್ಕಾರದ್ಧತಿ ಅಂದರೆ ನಿರ್ದೇಶಕ ಮಂಡಳಿ ಮತ್ತು ನಿಯಂತ್ರಣ ಮಂಡಳಿ ಅಂತ ಏನಿದ್ವು ಅವನ್ನ ಈ 1858ರಲ್ಲಿ ರದ್ದಾಗ್ತವೆ. ಭಾರತದ ಕೌನ್ಸಿಲ್ ಕಾಯ್ದೆ. ಇದರ ಮುಖಾಂತರ ತುರ್ತು ಸಂದರ್ಭದಲ್ಲಿ ವೈಸ್ರಾಯ್ಗೆ ಸುಗ್ರೀವಾಜ್ಞೆ ಹೊರಡಿಸುವ ಅಧಿಕಾರ ಸಿಗುತ್ತೆ. ಅಂದರೆ ಈ ಸುಗ್ರೀವಾಜ್ಞೆ 6 ತಿಂಗಳವರೆಗೆ ಜಾರಿಯಲ್ಲಿ ಇರುತ್ತದೆ. ಹಂಗೆ 1859ರಲ್ಲಿ ಲಾರ್ಡ್ ಕ್ಯಾನಿಂಗ್ನಿಂದ ಪರಿಚಯಿಸಲ್ಪಟ್ಟಿರುತ್ತೆ ಇದು ಪೋರ್ಟ್ಫೋಲಿಯೋ ಕಾಯ್ದೆ. ಅದು ಮಾನ್ಯತೆ ಪಡೆಯುತ್ತೆ. ಈ ಪೋರ್ಟ್ಫೋಲಿಯೋ ಪದ್ಧತಿ ಏನಂತಂದರೆ ವೈಸ್ರಾಯ್ ಕೌನ್ಸಿಲ್ನಲ್ಲಿ ಇರ್ತಾರಲ್ಲ ಪ್ರತಿಯೊಬ್ಬ ಸದಸ್ಯನಿಗೆ ಪ್ರತಿಯೊಬ್ಬರಿಗೂ 1 ಅಥವಾ ಹೆಚ್ಚಿನ ಇಲಾಖೆಗಳನ್ನು ನಿರ್ವಹಿಸುವ ಜವಾಬ್ದಾರಿ ನೀಡಲಾಗುತ್ತೆ. ಹಾಗೆ ಇದರ ವಿಶೇಷತೆ ಏನಂದರೆ ತನ್ನ ಇಲಾಖೆ ವಿಷಯಗಳು ಏನು ಇರ್ತದೆ ನೋಡಿ, ಅಂದರೆ ಇಲಾಖೆ ವಹಿಸಿರುತ್ತಲ್ಲ ಆ ವಿಷಯಗಳಿಗೆ ಸಂಬಂಧಿಸಿದಂತೆ ಕೌನ್ಸಿಲ್ನ ಪರವಾಗಿ ಅಂತಿಮ ಆದೇಶ ಹೊರಡಿಸುವ ಅಧಿಕಾರವನ್ನು ಪ್ರತಿಯೊಬ್ಬ ಸದಸ್ಯನಿಗೂ ನೀಡಲಾಗುತ್ತೆ. ಹಾಗೂ ಬಂಗಾಳ, ಪಂಜಾಬ್ ಮತ್ತು ವಾಯು ಪ್ರಾಂತ್ಯಗಳಲ್ಲಿ ಶಾಸಕಾಂಗ ಮಂಡಳಿ ಲೆಜಿಸ್ಲೇಟಿವ್ ಕೌನ್ಸಿಲ್ನ ಸ್ಥಾಪನೆ ಮಾಡ್ತಾರೆ. ಹಾಗೆ ಲಾರ್ಡ್ ಕ್ಯಾನಿಂಗ್ ಇದನ್ನಲ್ಲ 1862ರಲ್ಲಿ ಬನಾರಸ್ಸಿನ ರಾಜ, ಪಾಟಿಯಾಲದ ಮಹಾರಾಜ ಮತ್ತು ಸರ್ ದಿನಕರ್ ರಾವ್ ಈ 3 ಭಾರತೀಯರನ್ನು ತನ್ನ ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ನೇಮಕ ಮಾಡಿಕೊಳ್ತಾನೆ. ಇದರಿಂದ ಏನು ಲಾಭ ಅಂದರೆ ಈ ರೀತಿ ಕಾನೂನು ರೂಪಿಸಿರ್ತಾರಲ್ಲ ಆ ಪ್ರಕ್ರಿಯೆಯಲ್ಲಿ ಭಾರತೀಯರು ಕೂಡ ತೊಡಗಿಸಿಕೊಂಡಂಗೆ ಆಯಿತು. ಇದ್ರ ಮುಖಾಂತರ ಈ ಕಾಯ್ದೆಯಲ್ಲಿ ಭಾರತೀಯರಿಗೆ ಶಾಸನ ಸಭೆಯನ್ನು ಪ್ರವೇಶಿಸುವ ಅವಕಾಶವನ್ನು ಪ್ರಥಮ ಬಾರಿಗೆ ಕಲ್ಪಿಸಲಾಯಿತು. 1892ರ ಭಾರತೀಯ ಕೌನ್ಸಿಲ್ ಕಾಯ್ದೆ. ಇದರಲ್ಲಿ ಮೇನ್ ಜಾಸ್ತಿ ಇಲ್ಲ, ಒಂದು 2-3 ಪಾಯಿಂಟ್ಸ್ ಇದ್ದಾವೆ. ಬಜೆಟ್ ಚರ್ಚಿಸಲು ಮತ್ತು ಪ್ರಶ್ನೆ ಕೇಳುವ ಹಕ್ಕು ಸಿಗುತ್ತೆ ಪ್ರತಿಯೊಬ್ಬರಿಗೂ. ಹಾಗೆ ಶಾಸನ ಸಭೆಯಲ್ಲಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವ ಅವಕಾಶವನ್ನು ಭಾರತೀಯರು ಪಡಿತಾರೆ. ಹಾಗೆ ಭಾರತೀಯ ಪ್ರತಿನಿಧಿಗಳಿಗೆ ಸರ್ಕಾರದ ಹಣಕಾಸು ನೀತಿಯನ್ನು ಚರ್ಚಿಸುವ ಹಾಗೂ ವಿಮರ್ಶಿಸುವ ಅಧಿಕಾರ ದೊರೆಯುತ್ತೆ. ಇದಾದ ಮೇಲೆ ಹೇಳ್ಬೇಕಂದ್ರೆ 1909ರ ಭಾರತದ ಕೌನ್ಸಿಲ್ ಕಾಯ್ದೆ. ಇದನ್ನು ಮಿಂಟೋ ಮಾರ್ಲಿಯ ಕಾಯ್ದೆ ಅಂತಲೂ ಕರೀತಾರೆ. ಇದ್ರ ವಿಶೇಷತೆ ಏನಂದರೆ ಕೇಂದ್ರ ಶಾಸನ ಸಭೆ ಇರ್ತದಲ್ಲ
ಅವರ ಸದಸ್ಯರ ಸಂಖ್ಯೆಯನ್ನು 16ರಿಂದ 68ಕ್ಕೆ ಹೆಚ್ಚಿಗೆ ಮಾಡ್ತಾರೆ. ಹಾಗೆ ಪ್ರಾಂತೀಯ ಶಾಸನ ಸಭೆಗಳನ್ನು ಸಂಖ್ಯೆಯನ್ನು ಹೆಚ್ಚಿಗೆ ಮಾಡ್ತಾರೆ. ಹಾಗೆ ಶಾಸನ ಸಭೆಗಳ ಅವಧಿ 3 ವರ್ಷಕ್ಕೆ ನಿಗದಿಪಡಿಸಲಾಯಿತು. ಅಂದರೆ ಈಗ ಕೇಂದ್ರ ಶಾಸನ ಸಭೆಗಳ ಸದಸ್ಯರ ಸಂಖ್ಯೆ ಹೆಚ್ಚಿಗೆ ಮಾಡಿದ್ರೆ ಅಂದಮೇಲೆ 16ರಿಂದ 68ಕ್ಕೆ ಹೆಚ್ಚಿಗೆ ಮಾಡಿದ್ರಲ್ಲ, ಅದರಲ್ಲಿ 36 ಮಂದಿ ಸರ್ಕಾರಿ ಸದಸ್ಯರಿದ್ದರು, 32 ಮಂದಿ ಸರ್ಕಾರೇತರ ಅಂದರೆ ಖಾಸಗಿ ಸದಸ್ಯರಿದ್ದರು. ಅಂದರೆ ಕೇಂದ್ರ ಶಾಸನ ಸಭೆಯಲ್ಲಿ ಜಾಸ್ತಿ ಸರ್ಕಾರಿ ಸದಸ್ಯರು ಬಹುಮತದಲ್ಲಿರಲು ಅವಕಾಶ ಮಾಡಿಕೊಟ್ಟಾಗಾಯಿತು. ಹಾಗೆ ವೈಸ್ರಾಯ್ ಕಾರ್ಯನಿರ್ವಾಹಕ ಸಮಿತಿಗೆ ಒಬ್ಬ ಭಾರತೀಯನನ್ನು ನಾಮಕರಣ ಮಾಡಲು ಪ್ರಥಮ ಬಾರಿಗೆ ಅವಕಾಶ ನೀಡಲಾಯಿತು. ಈ ರೀತಿಯಾಗಿ ಪ್ರಥಮ ಬಾರಿಗೆ ವೈಸ್ರಾಯ್ ಕಾರ್ಯನಿರ್ವಾಹಕ ಸಮಿತಿಗೆ ಮೊದಲನೇದಾಗಿ ಭಾರತೀಯರು ನೇಮಕ ಆಗಿದ್ದಂತಂದರೆ ಸತ್ಯೇಂದ್ರ ಪ್ರಸಾದ್ ಸಿನ್ಹಾ. ಹಾಗೆ ಈತ ಮಿಂಟೋ ಇದರಲ್ಲ, ಇವರನ್ನು ಮುಸ್ಲಿಮ ಪ್ರತ್ಯೇಕ ಮತದಾರ ವರ್ಗದ ಬೇಡಿಕೆಯನ್ನು ಒಪ್ಪಿಕೊಂಡಿದ್ದಕ್ಕೆ, ಅಂದರೆ ಮುಸ್ಲಿಮರು ತಮಗೆ ಪ್ರತ್ಯೇಕ ಮತದಾರ ವರ್ಗ ಬೇಕಂತಂದು ಬೇಡಿಕೆ ಇಟ್ಟಿದ್ರು. ಅದನ್ನು ಈತ ಒಪ್ಕೊತಾನೆ, ಅವರಿಗೆ ಮಾಡಿಕೊಡ್ತಾನೆ. ಅದಕ್ಕಾಗಿ ಈತನನ್ನು ಕೋಮು ಮತದಾರರ ವರ್ಗದ ಪಿತಾಮಹ ಅಂತಲೂ ಕರೀತಾರೆ. ಓಕೆ, ಮುಂದಿಂದು ಇನ್ನೂ ನಾಳೆ ಅಥವಾ ನಾಡಿದ್ದು ಹಾಕ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.